ಇವತ್ತು ಉಪವಾಸ ತಗೊಂಡಿದ್ದೀರೇನಿಲ್ಲ? ತಗೊಂಡಿಲ್ಲ, ಅದರ ಉದಾಹರಣೆ ಕೊಡ್ತಾ ಇದ್ದೀವಿ. ಒಂದು ದಿವಸ ಉಪವಾಸ ತಗೊಂಡ್ರಿ, ಎಲ್ಲ ಪ್ರಕಾರದ ಆಹಾರ ತ್ಯಾಗ ಆಯಿತು. ಖಾದ್ಯ, ಸ್ವಾದ್ಯ, ಲೇಯ, ಪೇಯ 4 ವಸ್ತುಗಳನ್ನು ತ್ಯಾಗ ಮಾಡಿರ್ತೀರಿ. ಆ ದಿವಸ ಅದರ ಚಿಂತನೆ ಮಾಡೋದು ಅವಶ್ಯಕತೆ ಇದೆಯೇನೋ? ಚಿಂತನೆ ಮಾಡೋದು ದೋಷ ಇದೆಯೋ ಅಥವಾ ಇಲ್ಲ? ಚಿಂತನೆ ಮಾಡ್ತೀವಿ. ಚಿಂತನೆ ಮಾಡೋದು ಇದು ಅತಿಕ್ರಮ ದೋಷ. ಯಾವ ವಸ್ತುವನ್ನು ಬಿಟ್ಟಿರ್ತೀವಿ ಅದರ ಚಿಂತನೆ ಮಾಡೋದು ಕೂಡ ಅತಿಕ್ರಮ ದೋಷ. ಅದರ ಸಂಪರ್ಕದಲ್ಲಿ ಹೋಗೋದೇ ಇಲ್ಲ, ಅದನ್ನು ಮನಸ್ಸಿನಲ್ಲಿ ವಿಚಾರ ಮಾಡೋದೂ ಇಲ್ಲ. ಹೀಗಿದ್ದಾಗ ನಮ್ಮ ಆ ಉಪವಾಸ ವ್ರತ ಸರಿಯಾಗಿ ಉಳಿಯುತ್ತೆ, ನಿರ್ದೋಷ ಉಳಿತದೆ. ಹಾಗೆಯೇ 10 ಪರಿಗ್ರಹವನ್ನು ಬಿಟ್ಟಿರ್ತಕ್ಕಂಥ ಮುನಿಗಳಿಗೆ ದೇಶಘಾತಿ ಸಂಜ್ವಲನ ಕಷಾಯದ ಉದಯದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಚಿಂತನೆ ಮಾಡ್ಬೋದು ಅವರು. ಖರೆ ಗುಣಸ್ಥಾನ ಘಾತ ಏಕಾಏಕಿ ಒಮ್ಮೆಲೆ ಆಗೋಲ್ಲ, ನಿಧಾನವಾಗಿ ಆಗ್ತದೆ. 1ನೇ ಹೆಜ್ಜೆ, 2ನೇ ಹೆಜ್ಜೆ, 3ನೇ ಹೆಜ್ಜೆ, 4ನೇ ಹೆಜ್ಜೆಗೆ ಪತನ ಆಗ್ತದೆ. ಅತಿಕ್ರಮ ವಿಚಾರ ಮಾಡೋದು, ವ್ಯತಿಕ್ರಮ ಆ ವಿಚಾರವನ್ನು ಇನ್ನಿಷ್ಟು ಪ್ರೌಢ ಮಾಡಿಕೊಂಡು ಅದನ್ನು ಅಪೇಕ್ಷೆ ಪಡಲಿಕ್ಕೆ ತಯಾರಿ ಮಾಡೋದು. ಚಿಂತನದಾಗ ಬಂದಾಗ ಅಪೇಕ್ಷೆ ಆಗೋದು. ಚಿಂತನೆ ಇದು 1ನೇ ಹೆಜ್ಜೆ, ಅಪೇಕ್ಷೆ ಇದು 2ನೇ ಹೆಜ್ಜೆ. ಚಿಂತನ, ಅಪೇಕ್ಷೆ, ಅತಿಕ್ರಮ, ವ್ಯತಿಕ್ರಮ 4 ದೋಷಗಳನ್ನು ಬರೆದಿಟ್ಕೊಳ್ಳಿ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ. ನಮ್ಮ ಗುಣಸ್ಥಾನ ಬೀಳಬೇಕು ಅಂತಂದರೆ ಯಾವ ಹೆಜ್ಜೆಯ ಮೇಲೆ ಹೋಗ್ಬೇಕು ನಾವು? 4ನೇ ಹೆಜ್ಜೆಯ ಮೇಲೆ. 4ನೇ ಹೆಜ್ಜೆಯಲ್ಲಿ ಹೋದಾಗ ನಾವು ಆ ಗುಣಸ್ಥಾನದಿಂದ ಬಿದ್ದಿರ್ತೀವಿ. ಉಪವಾಸ ಮಾಡ್ತೀರಲ್ಲ, ಇದೊಂದು ಉದಾಹರಣೆ ತಿಳ್ಕೊಳ್ಳಿ. ಉಪವಾಸ ಮಾಡಿದಾಗ ಆಹಾರದ ಪದಾರ್ಥಗಳನ್ನು ಚಿಂತನೆ ಮಾಡುವುದು, ಇದು ಅತಿಕ್ರಮ ಆಯಿತು. ಆಮೇಲೆ ಆ ಚಿಂತನೆಯನ್ನು ಪ್ರೌಢ ಮಾಡಿಕೊಂಡು ಅದರ ಅಪೇಕ್ಷೆ ಮಾಡೋದು, ಇದು ವ್ಯತಿಕ್ರಮ ಆಯಿತು. ಅತಿಚಾರ, ಅದನ್ನು ಏಕದೇಶ ಸ್ವೀಕಾರ ಮಾಡೋದು ಅತಿಚಾರ ಆಯಿತು. ಆಂಶಿಕ ಸ್ವೀಕಾರ ಯಾವ ಥರ? ನೀರಷ್ಟು ಕುಡಿನೂ ಸ್ವಲ್ಪ, ಒಂದು ಗುಟ್ಕ ನೀರು ಕುಡಿದ್ರು, ಹೆಚ್ಚಬೇಡ, ಒಂದೋ ಗುಟ್ಕ. ಅತಿಚಾರ ಆಯಿತು. ಆಮೇಲೆ ನಾನು ಒಂದು ಗುಟ್ಟು ಕುಡ್ದೇನು, ಮಜ್ಜರ ಕುಡಿದ್ರೆ ಏನಾಗ್ತೈತಿ? ಬಾರಿ ಬಾರಿ ಕುಡಿಯೋದು ಅನಾಚಾರ. ಅದೇ ಥರ ಯಾವ ವಸ್ತುವನ್ನು ನಾವು ತ್ಯಾಗ ಮಾಡಿರ್ತೀವಿ ಆ ವಸ್ತುವಿನ ಚಿಂತನೆ ಮಾಡೋದು ಅತಿಕ್ರಮ, ಅಪೇಕ್ಷೆ ಪಡೋದು ವ್ಯತಿಕ್ರಮ, ಅದನ್ನು ಏಕದೇಶ ಗ್ರಹಣ ಮಾಡೋದು ಅತಿಚಾರ, ಅದನ್ನು ಗ್ರಹಣ ಮಾಡಿಕೊಂಡು ಇಟ್ಕೊಂಡೇ ಬಿಡೋದು ಅನಾಚಾರ. ನಾಲ್ಕು ಹಂತಗಳಿವೆ. ಹಂತ ಹಂತವಾಗಿ ನಮ್ಮ ಪತನ ಆಗ್ತದೆ. ಹಂತ ಹಂತವಾಗಿ ನಮ್ಮ ಪತನ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರದವರೆಗೆ ಗುಣಸ್ಥಾನ ಸುರಕ್ಷಿತ ಇರ್ತದೆ. ಅತಿಚಾರದವರೆಗೆ. ಅನಾಚಾರ ಬಂದಾಗ ಗುಣಸ್ಥಾನ ಇರುವುದೇ ಇಲ್ಲ. ಅಂದರೆ 4ನೇ ಸ್ಟೇಜಕ್ಕೆ ಹೋದಾಗ ಸಂಜ್ವಲನ ಕಷಾಯ ತನ್ನ ಕೆಲಸವನ್ನು ಮಾಡುವಂಥದ್ದನ್ನು ಬಂದ್ ಮಾಡಿಬಿಡುತ್ತೆ. ಮತ್ತು ಅದೇನು ಮಾಡ್ತದೆ? ಸಂಜ್ವಲನ ಕಷಾಯ ಇನ್ನು ನನ್ನ ಗುಣಸ್ಥಾನದಲ್ಲಿ ನೀನು ಇರಲಿಕ್ಕೆ ಸಾಧ್ಯ ಇಲ್ಲ, ಇನ್ನೆಲ್ಲಿ ಹೋಗು, ನಿನ್ನ ಶಕ್ತಿ ಜಾಸ್ತಿ ಆಗಿದೆ,
ನಿನ್ನ ಶಕ್ತಿಯನ್ನು ತಡೆಗಟ್ಟಲಿಕ್ಕೆ ನನಗೆ ಆಗುವುದಿಲ್ಲ. ಇನ್ನು ಸರ್ವಘಾತಿ ಕಷಾಯದ ಕೈಯಲ್ಲಿ ಹೋಗು, ಕೆಳಗಿನ ಗುಣಸ್ಥಾನಕ್ಕೆ ಹೋಗು. ಸರ್ವಘಾತಿ ಕಷಾಯ 3 ಪ್ರಕಾರದ್ದಿದೆ. ಅನಂತಾನುಬಂಧಿ, ಅಪ್ರತ್ಯಾಖ್ಯಾನ, ಪ್ರತ್ಯಾಖ್ಯಾನ. ಇನ್ನು ಆ ಮನುಷ್ಯ 6ನೇ ಗುಣಸ್ಥಾನದಿಂದ ಕೆಳಗೆ ಬರ್ತಾ ಇದ್ದಾನೆ. ಬರುವಾಗ ಅವನ ಯಾವ ಒಂದು ಅಪೇಕ್ಷೆ ಇದೆ ಆ ಅಪೇಕ್ಷೆಯ ಆಧಾರದಿಂದ ಗುಣಸ್ಥಾನ ಸೀದಾ ಇಳಿದು ಬರಬಹುದು, ನೇರವಾಗಿ ಇಳಿಬಹುದು. 6ನೇ ಗುಣಸ್ಥಾನದಿಂದ ಪತನ 1ನೇ ಗುಣಸ್ಥಾನಕ್ಕೂ ಆಗಲಿಕ್ಕೆ ಸಾಧ್ಯ. 6ರಿಂದ 1 ಏನು ಕ್ರಮೇಣ ಆಗಬೇಕು? ಕ್ರಮಪೂರ್ವಕವಾಗಿಯೂ ಆಗಬಹುದು, ನೇರವಾಗಿಯೂ ಆಗಬಹುದು. ಎರಡೂ ದಾರಿ ಇದೆ. ನೇರವಾಗಿ ಆಗಬೇಕು ಅಂತಂದರೆ ಚಾರಿತ್ರಕ್ಕೆ ತಗುಲುವಂತಹ ದೋಷವನ್ನು, ಅನಾಚಾರ ದೋಷವನ್ನು ಮಾಡಿಕೊಳ್ಬೇಕು. ಭಾವ ಸಂಯಮದ ಘಾತವನ್ನು ಅನಾಚಾರದ ರೂಪದಲ್ಲಿ ಮಾಡಿಕೊಳ್ಬೇಕು. ದ್ರವ್ಯ ಸಂಯಮ ಉಳಿದಿದೆ, ಉಳಿಲಿ. ದ್ರವ್ಯ ಸಂಯಮವನ್ನು ಸುರಕ್ಷಿತವಾಗಿ ಇಟ್ಟುಕೊಂಡೇ ನಾವು 1ನೇ ಗುಣಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ದ್ರವ್ಯ ಸಂಯಮವನ್ನು ಸುರಕ್ಷಿತವಾಗಿ ಇಟ್ಕೊಂಡು ಭಾವ ಸಂಯಮವನ್ನು ಅಷ್ಟೇ ಕೆಡಿಸಿಕೊಂಡು 6ರಿಂದ ನೇರವಾಗಿ 1ನೇ ಗುಣಸ್ಥಾನಕ್ಕೆ ಬರಲಿಕ್ಕೆ ಸಾಧ್ಯ ಇದೆಯೋ ಅಥವಾ ಇಲ್ಲ? ಇದೆ. ಆಮೇಲೆ ನೇರವಾಗಿ 1ನೇ ಗುಣಸ್ಥಾನಕ್ಕೆ ಬರಬೇಕು ಅಂತಂದರೆ 6ನೇ ಗುಣಸ್ಥಾನದಲ್ಲಿ ಯಾವ ಸರ್ವಘಾತಿ ಕಷಾಯದ ಉದಯ ಆಗಬೇಕು? ಅನಂತ ಅನುಬಂಧಿ ಆಗಬೇಕು. ಇಲ್ಲ ಅಂತಂದರೆ ಮಿಥ್ಯಾತ್ವದ ಆಗಬೇಕು. ಅನಂತ ಅನುಬಂಧಿದ್ದಾಗಲಿಲ್ಲ ಅಂತಂದರೆ ಮಿಥ್ಯಾತ್ವದಾಗಬೇಕು. ಮಿಥ್ಯಾತ್ವ ಕರ್ಮದ ಉದಯದಿಂದಲೂ ಕೂಡ 6ನೇ ಗುಣಸ್ಥಾನದಿಂದ ಸೀದಾ 1ನೇ ಗುಣಸ್ಥಾನಕ್ಕೆ ಬೀಳಬಹುದು. ಕಷಾಯದ ಉದಯದಿಂದಲೂ ಕೂಡ 6ನೇ ಗುಣಸ್ಥಾನದಿಂದ 1ನೇ ಗುಣಸ್ಥಾನಕ್ಕೆ ಬೀಳಬಹುದು. ಮಿಥ್ಯಾತ್ವನೂ ಸರ್ವಘಾತಿ, ಅನಂತಾನುಬಂಧಿ ಕಷಾಯನೂ ಕೂಡ ಸರ್ವಘಾತಿ. ಆಮೇಲೆ 1ನೇ ಗುಣಸ್ಥಾನದಲ್ಲಿ ಬೀಳುವಂತಹ ಮನುಷ್ಯ 6ನೇ ಗುಣಸ್ಥಾನದಿಂದ ಮಿಥ್ಯಾತ್ವ ಕರ್ಮದ ಉದಯ ಬಂದಾಗ ಮನುಷ್ಯನೊಳಗೆ ಏನಾಯಿತು? 4 ಪ್ರಕಾರದ ದೋಷ ಆಗಿರ್ಬೋದಲ್ಲ. ಅತಿಕ್ರಮ, ವ್ಯತಿಕ್ರಮ, ಅತಿಚಾರ, ಅನಾಚಾರ ಆಗಿರಲೇಬೇಕು. ಏನಾಗಿರ್ಬೋದು? ಮಿಥ್ಯಾತ್ವದ ಉದಯದಿಂದ ಏನಾಗಿರ್ಬೋದು? ಕಷಾಯದ ಉದಯದಿಂದ ಏನಾಗ್ತದೆ? ವಸ್ತು ಬೇಕಾಗ್ತದೆ. ವಸ್ತು ಬಿಟ್ಟಿರ್ತಕ್ಕಂಥ ವಸ್ತು, ಚಾರಿತ್ರದ ಘಾತಕ ಅನಂತ ಅನುಬಂಧಿ. ಚಾರಿತ್ರ, ಭಾವ ಚಾರಿತ್ರವನ್ನು ನಷ್ಟ ಮಾಡುವಂಥ ಕಷಾಯ ಅನಂತ ಅನುಬಂಧಿ. ವಸ್ತುವಿನ ಅಪೇಕ್ಷೆಯಿಂದ ವಸ್ತುಗಳ ವಿಚಾರ ಆಯಿತು, ವಸ್ತುಗಳ ಗ್ರಹಣ ಭಾವ ಬಂತು ಅಂತಂದರೆ ನಾವು ಅನಂತಾನುಬಂಧಿ ಕಷಾಯದ ಕಾರಣದಿಂದ ಕೆಳಗೆ 1ನೇ ಗುಣಸ್ಥಾನಕ್ಕೆ ಬೀಳ್ತಾ ಇದ್ದೀವಿ. ಮಿಥ್ಯಾತ್ವ ಕರ್ಮದ ಉದಯದಿಂದ ಬೀಳ್ತಾ ಇದ್ದೀವಿ ಅಂತಂದರೆ ಎಂಥ ಪರಿಣಾಮ ಆಗಿರಬೇಕು? ವಸ್ತುವಿನ ಅಪೇಕ್ಷೆ ಆಗಿರಬೇಕೋ ಅಥವಾ ಮತ್ತೇನಾಗಿರಬೇಕು? ಹಾಂ, ಇಲ್ಲಿ ಕಂಡುಹಿಡಿಬೇಕು. ಮಿಥ್ಯಾತ್ವ ಕರ್ಮದ ಉದಯದಿಂದ ಜೀವಿಗೆ ಅತತ್ವ ಶ್ರದ್ಧಾನ, ತತ್ವ ಶ್ರದ್ಧಾನ ಹೊರಟು ಹೋಗಿ ಅತತ್ವ ಶ್ರದ್ಧಾನ ಆಗುತ್ತೆ. ಅತತ್ವ ಶ್ರದ್ಧಾನ ಅಂತಂದರೆ ಯಾವ ಥರ? ಒಂದು ಉದಾಹರಣೆ ಏನಾಗಿರಬೇಕು? ಮನಸ್ಸಿನೊಳಗೆ ಒಂದು ಘಟನೆ, ವೈಚಾರಿಕ ಕ್ರಾಂತಿ ಆದಾಗ ಬರೋನಲ್ಲ, ಏನಾಗಿರಬಹುದು? ನೋಡಿ, ಕರ್ಮ ಸಿದ್ಧಾಂತದ ಮೇಲೆ ಶ್ರದ್ಧೆ ಇತ್ತು, ಆ ಶ್ರದ್ಧೆ ಹೊರಟು ಹೋಯಿತು. ಯಾಕೆ ಹೊರಟು ಹೋಯಿತು ಅಂತಂದರೆ ಹೊರಟು ಹೋಗಲಿಕ್ಕೆ ಒಂದು ಕಾರಣವೂ ಆಯಿತು. ಏನು ಕಾರಣ ಆಯಿತು ಅಂತಂದರೆ ದೇವಿ ದೇವತೆಗಳು ಏನಾದರೂ ಭೌತಿಕ ಸುಖವನ್ನು ಕೊಡ್ತವೆ
ಅನ್ನುವಂಥದ್ದು ಸುಳ್ಳ ಅಂತ ಅನಿಸಿತ್ತು. ಆದರೆ ಒಬ್ಬ ವ್ಯಕ್ತಿ ಅದನ್ನು ಎಷ್ಟು ಉಪಾಸನೆ ಮಾಡಿದೋ ಅಷ್ಟು ಸಲ ಅವನಿಗೆ ಸಿಕ್ತು. ಇದೇನು ಕೇವಲಿ ಭಗವಂತರ ಹಿಂಗೆ ಹೇಳಿದರು, ಮತ್ತು ಈ ವಸ್ತುರ ಆ ದೇವತಾ ಉಪಾಸನ ಮಾಡೋದ್ರಿಂದ ವಸ್ತು ಸಿಗ್ತಾ ಹೊಂಟಿತಲ್ಲ, ಬಹುಶಃ ಇವು ದೇವತೆಗಳು ಸುಖ ಕೊಡ್ತಾರ ಕಾಣ್ತೈತಿ. ಇದು ಅನ್ನಿಸಿತು. ಈ ಅನ್ನಿಸಿಕೆ ನಮ್ಮ ಸಮ್ಯಕ್ತ್ವದ ಘಾತಕ. ಸಮ್ಯಕ್ತ್ವದ ಘಾತಕ. ಈ ಮಿಥ್ಯಾತ್ವ ಕರ್ಮದ ಉದಯ ಸಮ್ಯಕ್ತ್ವದ ಘಾತಕ. ಇದರ ಉದಯ ಆಗುವಾಗ ಆಗೋಕ್ಕಿಂತ ಮುಂಚಿತವಾಗಿಯೇ ಸ್ವಲ್ಪ ಪ್ರಭಾವ ಶುರು ಆಗುತ್ತೆ. ಸೂರ್ಯೋದಯ ಆಗುವಕ್ಕಿಂತ ಮುಂಚಿತವಾಗಿ ಬೆಳಕಿರ್ತದೆಯೋ ಅಥವಾ ಇಲ್ಲ, ಅದೇ ಟೈಮ್ದಾಗ ಬರ್ತೀವಲ್ಲ ನಾವೆಲ್ಲ. ಮಿಥ್ಯಾತ್ವ ಕರ್ಮ ಆಗುವಕ್ಕಿಂತ ಮುಂಚಿತವಾಗಿ ಇಂಥ ಪರಿಣಾಮಗಳು ಆಗಲಿಕ್ಕೆ ಶುರು ಆಗುತ್ತವೆ. ದೃಢ ಇರಲ್ಲ ಸಮ್ಯಕ್ತ್ವ, ಸ್ವಲ್ಪ ಕಂಪಾಯಮಾನ ಸ್ಥಿತಿಗೆ ಬರ್ತದೆ ಅದು. ಇದು ಪ್ರಾಕ್ಟಿಕಲ. 6 ಸಲ ಹೋಗಿ ಬೇಡ್ಕೊಂಡ, 6 ಸಲ ಸಿಕ್ತು. 6 ಸಲ ಹೋಗಿ ಹರಕೆ ಹೊತ್ಕೊಂಡ, 6 ಸಲ ಸಿಕ್ಕಿದೆ. ಇದಕ್ಕೆ ಸುಳ್ಳು ಹೆಂಗ ಅನ್ನೋದು? ಇಂಥ ಭಾವ ಚಿಂತನೆ ಶುರು ಆಯ್ತು ನೋಡ್ರಿ ಅದು. ಆಮೇಲೆ ನಾವು ಇಲ್ಲಿ ತನಕ ಏನದು ಕೇವಲಿ ಭಗವಂತರ ಕರ್ಮ ಸಿದ್ಧಾಂತವನ್ನು ಮನ್ನಿಸಿ ಶ್ರದ್ಧಾ ಮಾಡಿ ಆಜ್ಞಾ ಸಮ್ಯಕ್ತ್ವವನ್ನು ಸ್ವೀಕಾರ ಮಾಡಿದ್ದು ಅಲ್ಲ, ಇದರಿಂದ ಸಮ್ಯಕ್ ದರ್ಶನ ಪ್ರಾಪ್ತ ಆಗಿತ್ತು. ಆದರೆ ಇದು ಪ್ರತ್ಯಕ್ಷ ಕಾಣ್ತಾ ಇದೆಯಲ್ಲ. ಜಾದೂಗಾರ ಮನ್ ತಗೊಂಡ ಬಂಗಾರ ಮಾಡಿದ. ಖರೆ ಖರೆನ ನೋಡಿದೆ, ಏನೋ ಇರಬೇಕಿದೆ. ಜಾದೂ ಖರೆ ಇರ್ತದೇನು? ಕೈ ಛಳಕ. ಆದರೆ ಕೆಲವೊಬ್ಬರಿಗೆ ಅದು ಗೊತ್ತಿರೋಲ್ಲ, ಕೈ ಛಳಕ ಇದೆ ಅಂತ ಅನ್ನೋದು ಕೂಡ ಗೊತ್ತಿರೋಲ್ಲ, ವಿಶ್ವಾಸ ಮಾಡಿರ್ತಾರೆ ಅವರು. ಖರೇನೋ ಬಂಗಾರ ಮಾಡಿ ತೋರಿಸಿದ್ರಿ ಅವ, ಒಟ್ಟು ಎಲ್ಲಿ ಏನಿಲ್ಲ ಆಗಿತ್ತು, ನಾವೆಲ್ಲ ಚೌಕಶಿ ಮಾಡಿದ್ದು, ಆದರೂ ಬಂಗಾರ ಮಾಡಿ ತೋರಿಸಿದ. ಈ ವಿಚಾರವಂತಿಗೆ ಈಗ ಬಂದೈತಿ, ಆ ಮೊದಲು ಶುರುವಾತಿನಲ್ಲಿ ಯಾರಿಗೂ ಇರಲಿ ಅದು ವಿಚಾರ. ರಘುವೀರ್ ಜಾದೂಗಾರ ಬಂದು ಕಣ್ಣು ಕಟ್ಕೊಂಡು ಸ್ಕೂಟರ್ ಹೊಡೆದ. ಎಲ್ಲರಿಗೂ ಆಶ್ಚರ್ಯ, ಜಗ ಎಲ್ಲ ನೋಡ್ಕೊ ಬಂತು, ಊರೆಲ್ಲ ಕೂಡಿತು. ದಾರಿಯಲ್ಲಿ ಡಬ್ಬಿಗಳನ್ನ ಇಟ್ಟಿದ್ರು, ಆ ಡಬ್ಬಿಗಳನ್ನ ತಪ್ಪಿಸ್ಕೊಂಡು ಹೋಗಿಬಿಟ್ಟ ಅವನು. ರಘುವೀರ್ ಜಾದೂಗಾರ್ ಬಂದಿದ್ದು ಒಮ್ಮೆ, ನಾವು ಸಣ್ಣರಿದ್ದಾಗ ನೋಡಿದ್ವಿ. ನಾವು ನೋಡಕ್ಕೆ ಬೆನ್ನು ಹತ್ತಿದ್ದು ಅಲ್ಲ. ಕಣ್ಣು ಕಟ್ಕೊಂಡು ಹೆಂಗೆ ಹೊಡಿತಾನ್ರಿ ದೊಡ್ಡ ಪವಾಡ ಆಗಿತ್ತು ಅದೊಂದು, ಆಶ್ಚರ್ಯ ಆಗಿತ್ತು. ಊರೆಲ್ಲ ಸುತ್ತಾಡಿಸ್ಕೊಂಡು ಒಂದೂ ಡಬ್ಬಿ ಬೀಳಲಿಲ್ಲ. ಅದ್ರ ಮಧ್ಯದಿಂದ ಹಿಂಗೆ ತಿರ್ಸ್ಕೊಂಡು ಹೋಗಿದ್ದ. ಮತ್ತು ಕಣ್ಣು ಹೆಂಗೆ ಕಟ್ಟಿದ್ರು, ಕಣ್ಕ ಹಾಕಿ ಅದ್ರ ಮ್ಯಾಗ ಅರ್ವಿ ಹಾಕಿ, ಮತ್ತೊಂದು ಅರ್ವಿ ಹಾಕಿ ಎಲ್ಲ ಅರ್ವಿಗೆ ಮತ್ತೆ ಹಿಂದೆ ಕಟ್ಟಿದ್ರು, ದೊಡ್ಡ ಅರ್ವಿ ಹಾಕಿ. ಆದರೂ ಸ್ಕೂಟರ್ ನಡೆಸಿದ್ದ. ನೋಡೋರಿಗೆ ಸತ್ಯ ಕಾಣ್ತದೆ ಎಲ್ಲದು, ಆದರೆ ಕಣ್ಣು ಕಾಣುಲ್ದೆ ಹೇಗೆ ಮಾಡಕ್ಕೆ ಸಾಧ್ಯತೆ? ಕೈ ಛಳಕ್, ಕೈ ಸೊಳಕ್, ಎಲ್ಲಿಂದ ಛಳಕ್ ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆದರೆ ಅದು ನಕಲಿ ಇದೆಯೋ ಅಥವಾ ಸತ್ಯ ಇದೆ? ಆದರೆ ನಕಲಿಗೆ ಸತ್ಯ ಅಂತ ವಿಶ್ವಾಸ ಮಾಡೋರು ಇರ್ತಾರಲ್ಲೋ, ಅವ್ರ ಪರ್ಸೆಂಟೇಜ್ ಹೆಚ್ಚಿರ್ತದೆ ಏನು ಕಮ್ಮಿ ಇರ್ತದೆ? ಅದ್ರಾಗ ಮತ್ತೆ ಎಷ್ಟು ಜನ ಸಮ್ಯಕ್ ದೃಷ್ಟಿ ಇರ್ತಾರೋ ಅವ್ರು ಇದನ್ನು ವಿಶ್ವಾಸ ಮಾಡ್ಯಾರನ? ಅವರಿಗೆಲ್ಲ ಗೊತ್ತಿರ್ತೈತಿ, ವಿಚಾರವಂತರವರು. ಸಮ್ಯಕ್ ದೃಷ್ಟಿಗಳು ಅಂತಂದರೆ ವಿಚಾರವಂತಿಕೆ ಉಳ್ಳವರೇ. ಇದೆಲ್ಲ ನಕಲಿ ಇದೆ, ಇದೆಲ್ಲ ಅಸತ್ತಿದೆ, ಇವರು ಆ ಕಲೆಯನ್ನು ಕಲಿತು ಬಂದಿರ್ತಾರೋ, ಪ್ರೌಢ ಆಗಿರ್ತಾರೆ ಅದ್ರೊಳಗೆ, ನಾವು ಅದನ್ನು ಕಲಿಬಹುದು.
ನೋಡುವವರಿಗೆ ಏನು ಕಾಣ್ತದೆ, ಪಟ್ಟಿ ಕಟ್ಟಿದ್ದಾರೆ ಅಂತ. ಅವರು ತಮ್ಮ ಕಣ್ಣಿನ ಮೇಲೆ ಪಟ್ಟಿ ಕಟ್ಕೊಂಡಿರಲ್ಲ, ನಿಮ್ಮ ಕಣ್ಣಿನ ಮೇಲೆ ಪಟ್ಟಿ ಕಟ್ಟಿ ಕೆಲಸ ಮಾಡ್ತಾರೆ. ಈ ಥರ ಇರುತ್ತೆ. ವಿದ್ಯೆ ಇದೆಯಲ್ಲದು, ಜಾದೂ ಒಂದು ವಿದ್ಯೆ ಇದೆ, ವಿದ್ಯಾ